ನೋಡಿ ಗೈಸ್, ನನಗೋಸ್ಕರ ಮಂಗ್ಳೂರು ಬನ್ಸ್ ಮಾಡ್ಕೊಂಡ್ ಈಗ ನಾನು ತಿಂತಾ ಇದೀನಿ. ಏನೇ ಆದ್ರೂ ಇವನೇ ಕಾರಣ, ನೋಡ್ಕೊಬಿಡ್ರಿ ಇವನ್ನ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಕಾಲೇಜ್ಗೆ ಹೊರಟೀನಿ ರೆಡಿಯಾಗಿ, ಬನ್ನಿ ಹೋಗೋಣ ಕಾಲೇಜ್ಗೆ. ಗಾಡಿ ಎತ್ಕೊ ಹೊರಟೆ ಗೈಸ್ ಕಾಲೇಜ್ ಕಡೆಗೆ. ಪೆಟ್ರೋಲ್ ಕಡಿಮೆ ಆಯಿತು ಅಂತ ಪೆಟ್ರೋಲ್ ಬಂಕ್ಗೆ ಹೋದೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ ಗೈಸ್ ಕಾಲೇಜ್ ಕಡೆಗೆ. ತಿರ್ಗಾ ಕಾಲೇಜ್ ಪಾರ್ಕಿಂಗ್ ಬಂದೆ ಗೈಸ್. ಪಾರ್ಕಿಂಗ್ ಬಂದು ನೋಡೋರಿ, ಇಲ್ಲಿ ನೋಡಿ ನನ್ನ ಮಗನ ಕ್ಯಾಮ್ರಾ ಹಿಡ್ಕೊಂಡಿದ ತಕ್ಷಣ ಮಕ್ಕ ತಿರ್ಸ್ಕೊ ಹೋಗ್ತಾನೆ ಗೈಸ್. ಸೌಂಡ್ ಜಾಸ್ತಿ ನಾನು ನೋಡಿ ಇಷ್ಟು ಅದೇ ಹಂಗೂ ಸೌಂಡ್ ಬರಂತು. ಏನು ಇಷ್ಟು ಉದ್ದ ಆಯ್ತು ನಿಂದು? ಸೈಲೆನ್ಸರ್ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡಿ ಗ್ಲಾಸ್ ಗ್ಲಾಸಿಗೆ ಹೋಗ್ತಾ ಇದೀವಿ ಎಲ್ಲ. ಇವನೇ ಪ್ರಿಪೇರ್ ಮಾಡಿರೋ ಮಂಗ್ಳೂರ್ ಬನ್ಸ್. ಆಮೇಲೆ ಇಲ್ಲ ನೋಡಿ ನನ್ನ ಮಗ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಹೆಂಗೆ ನಿಂತವನು ಇಲ್ಲಿ. ಹೋಗಲೇ ಇಲ್ಲಿ ನೋಡಿ ಗೈಸ್, ಅಪ್ರೂಪ ಬೇಗ ಬಂದ್ಬಿಟ್ಟು ಅವ್ನು ಹಾಸ್ಟ್ಲಿಂದ ಓಡಿ. ಕ್ಲಾಸ್ಗೆ ಹೋಗಿ ಕುತ್ಕೊಂಡ್ವಿ ಗೈಸ್. ಬ್ರೇಕ್ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಇಲ್ಲಿ ನೋಡಿ ಸಿನ್ಸಿಯರ್ ಸ್ಟೂಡೆಂಟು ಬೇರೆ ಬಿಲ್ಡಿಂಗಿಗೆ ಹೋಗ್ಬೇಕು ಅಂತ ಎದ್ದು ಈಚೆಗೆ ಚೇಂಜ್ ಮಾಡ್ಬೇಕಂತಲ್ಲ. ಇಲ್ಲಿ ನೋಡಿ ಗೈಸ್, ಕುಡ್ಕೊಂಡ್ಬಿಟ್ಟು ಅವನಿಗೆ ಗ್ರೀನ್ ರೆಡ್ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ನನ್ನ ಮಗನಿಗೆ. ಚಟ್ನಿ ಚೆನ್ನಾಗಿದೆ. ಎಲ್ಲ ತಿಂತವ್ರೆ. ಅಯ್ಯೋ ತೆಗಿಯೋ ಬಾಯಲು, ನೀನ್ ಪ್ರೊಫೆಷನಲ್ ಆಗ ಮುಚ್ಕೊಂಡು ತಿನ್ನು ಕರೆಕ್ಟ್ ಆಗಿ. ಗೈಸ್ ಫ್ಲವರ್ಸ್. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಕೈ ಮುಗಿತವನೆ ವಿಡಿಯೋ ಮಾಡಬೇಡ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಫ್ರೆಂಡ್ ಮನೆಗೆ ಬಂದಿದ್ದೀವಿ, ರುಫಿಕ್ ಮನೆಗೆ. ಎಂತಕ್ಕೆ ಬಂದಿದ್ದೀವಿ ಅಂದ್ರೆ ಅವನೇ ಹೇಳ್ತೇನೆ ಬನ್ನಿ. ಅವ್ನ ಬಯ್ಯಾರ ಕೇಳುವ, ಅವ್ನ ಬಯ್ಯಾರ ಎಂತಕ್ಕೆ ಬಂದಿದ್ದೀವಿ ಅಂತ. ಎಲ್ಲಿದ್ಯೋ ಹೇಳ, ಹಂಗೆ ಒಂಚೂರು ಎಂತ ನೋಡಿ ಗೈಸ್, ಇಲ್ಲಿ ತಿನ್ಸಕ್ಕೆ ಅಂತಾನೆ ಕರ್ಕೊಂಡ್ಬಂದು ನನ್ನ ಮನೆಗೆ. ಅಲ್ಲಿ ಚೆನ್ನಾಗೈತೆ ಅಂದಿದ್ಕೆ. ಅದು ಯಾರಿಗೋಸ್ಕರ? ಇಲ್ಲಿ ಇವನಿಗೋಸ್ಕರ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ತಿಂದು ಹೋಗ್ಬಿಡ್ಬೇಕು ಇವತ್ತು. ಒಟ್ಟಿನಲ್ಲಿ ಅವ್ನು ಮಾಡ್ಸಿರೋದೆಲ್ಲ ತಿಂದು ಅವನೇ ಮಾಡಿರೋದು ಕೈಯಾರೆ. ನೋಡೋಣ ಹೆಂಗೈತೆ. ಈಗ ಜಸ್ಟ್ ಒಳಗೆ ಹೋಗ್ತೈತೆ ಗೈಸ್. ನೋಡೋಣ, ಇನ್ನೂ ಬರ್ತೀರ ಮುಂದೆ ವಿಡಿಯೋ ಬರುತ್ತೆ. ಬರೀ ಇಂಥದೆಯಾ. ನೋಡಿ ಗೈಸ್, ಸೆಮಿನಾರ್ ಫುಲ್ ಪ್ರಿಪೇರ್ ಆಗ್ತಾನ. ಇನ್ಫಾರ್ಮೇಶನ್ ಆಫ್ ಎಲೆಕ್ಟ್ರಿಕಲ್. ನಮ್ಮ ಫ್ರೆಂಡ್ ಫುಲ್ ಪ್ರಿಪೇರ್ ಹೋಗಿದ್ದ ಗೈಸ್ ಸೆಮಿನಾರ್ಗೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಸರ್ ಒಂದು ಕ್ವಶನ್ ಕೇಳಿದ ತಕ್ಷಣ ತಲೆಲ್ಲ ಕೆರ್ಕೊಂಡು ತೊದ್ಲಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅದಕ್ಕೆ ನಮ್ಮ ಸರ್ ಹೇಳಿದ ಒಂದೇ ಡೈಲಾಗು, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಕೊಟ್ಟೆ ಗೈಸ್. ಸೆಮಿನಾರ್ ಇವತ್ತು ನಂದು ಆಗಲಿಲ್ಲ, ನಾಳೆ ಮಾಡು ಅಂದರು. ಸರಿ ಆಯಿತು ಅಂತ ನಾನು ಬ್ಯಾಗ್ ಎತ್ಕೊ ಹೊರಟೆ ಗೈಸ್ ಮನೆ ಕಡೆಗೆ. ಇಷ್ಟೇ ಇವತ್ತಿನ ವ್ಲಾಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.